ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಹೇಗಿದ್ದೀರಿ? ಎಲ್ಲ ಆರೋಗ್ಯವಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರಲಿ. ಆ ಭಗವಂತನಾದಂಥ ವಾಸ್ತು ಭಗವಂತ ಭೂಮಿ ಪುತ್ರರು ನಿಮಗೆ ಉತ್ತಮವಂತ ಆರೋಗ್ಯವನ್ನು ಕೊಡಲಿ, ಆಯುಷ್ಯನ್ನು ಕೊಡಲಿ, ಐಶ್ವರ್ಯವನ್ನು ಕೊಡಲಿ, ಸಂತಾನ ಭಾಗ್ಯವನ್ನು ಪ್ರಾಪ್ತಿ ಮಾಡಲಿ, ನಿಮ್ಮ ಇಷ್ಟಪಟ್ಟಂತ ನಿಮ್ಮ ಸುಖ ಸಂತೋಷಗಳು ನೆರವೇರಲಿ ಅಂತ ಹೇಳ್ತಾ, ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಉನ್ನತವಾದಂಥ ಜೀವನವನ್ನು ನಡೆಸಬೇಕು ಅಂತ ಆಸೆ ಇರ್ತದೆ. ಆದರೆ ನಾವು ಕೆಲವರು ನಮ್ಮ ಮನಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ತಪ್ಪುಗಳನ್ನ ಮಾಡಿ ಆಮೇಲೆ ನಾವು ಪರಿಹಾರಕ್ಕೋಸ್ಕರ ತುಂಬಾ ಕಡೆ ಹುಡುಕ್ತಾ ಇರ್ತೀವಿ. ಹಾಗಿದ್ದಾಗ ನೀವು ಈ ಆಯಾಶಾಸ್ತ್ರದಲ್ಲಿ, ಇದು ಆಯಾ ಅನ್ನೋದು ಒಂದು ಗಣಿತ ಶಾಸ್ತ್ರ. ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪುಗಳು ಮಾಡ್ಲಿಕ್ಕೆ ಹೋಗ್ಬೇಡಿ ಮನೆ ಕಟ್ಟುವಂಥವರು. ಯಾಕೆಂದ್ರೆ ಮನುಷ್ಯನ ಆಯುಷ್ಯನ ನಿರ್ಧಾರ ಮಾಡೋದು ನಾವು ಮನೆ ವಾಸ ಮಾಡುವಂತ ಮನೆಯ ಆಯಾ. ನಮ್ಮ ಜೀವನ ಶೈಲಿಯನ್ನು ನಿರ್ಧಾರ ಮಾಡೋದು ನಮ್ಮ ಮನೆಯ ವಾಸ್ತು. ಅವೆರಡನ್ನು ಬ್ಯಾಲೆನ್ಸ್ ಮಾಡೋದು ನಮ್ಮ ಮನೋಶಕ್ತಿ. ಹಾಗಿದ್ದಾಗ ದಯಮಾಡಿ ಆರೋಗ್ಯವಾಗಿರಿ. ಎಲ್ಲ ನನ್ನ ತಾಯಂದಿರು, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತುಂಬಾ ಚೆನ್ನಾಗಿರಿ. ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಜೀವನದಲ್ಲಿ ಬದುಕಬೇಕು, ನಾವು ಏನಾದರೂ ಸಾಧಿಸ್ಬೇಕು ಅಂತ ಆಸೆ ಇರ್ತದೆ. ನಾವು ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಿರ್ತೀವಿ ಪರಿವಾರದವ್ರ ಜೊತೆ ಬಿಟ್ಟು ಕರ್ಕೊಂಡು, ಅಥವಾ ಪರಿವಾರವನ್ನು ಒಂದು ಕಡೆ ಬಿಟ್ಟು ನಾವು ಇನ್ನೊಂದು ಕಡೆ ದುಡಿತಾ ಇರ್ತೀವಿ. ಹಾಗೆ ನಮ್ಮ ದೇಶದ ಒಂದು ಬೆನ್ನೆಲುಬಾದಂಥ ರೈತರು ತುಂಬಾ ಆರೋಗ್ಯವಾಗಿರ್ಬೇಕು. ಯಾಕೆಂದ್ರೆ ನನಗೆ ಅವ್ರ ಮೇಲೆ ತುಂಬಾ ಪ್ರೀತಿ. ಯಾಕೆಂದ್ರೆ ನಾನು ಒಬ್ಬ ರೈತಾಪಿ ವರ್ಗದಿಂದ ಬಂದಂಥವನು. ಹಾಗೆ ನನ್ನ ದೇಶದ ಸೈನಿಕರು, ನಮ್ಮ ದೇಶವನ್ನು ರಕ್ಷಣೆ ಮಾಡೋರು, ಅವರು ತುಂಬಾ ಆರೋಗ್ಯವಾಗಿರ್ಬೇಕು, ಐಶ್ವರ್ಯರಾಗಿರ್ಬೇಕು. ನಮ್ಮ ದೇಶದಲ್ಲಿ ಇವತ್ತು ನಾವೇನಾದ್ರು ಪರಿಪೂರ್ಣವಾಗಿ ನಾವು ನೆಮ್ಮದಿಯಿಂದ ಓಡಾಡ್ತಿದ್ದೀವಿ ಅಂದ್ರೆ ಅವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ. ಇವತ್ತು ನಾವು ರುಚಿಯಾಗಿದ್ದನ್ನು ತಿಂತಾ ಇದ್ದೀವಿ ಅಂತಂದ್ರೆ ನಮ್ಮ ರೈತಾಪಿ ವರ್ಗ ಬೆಳೆದು ಕೊಟ್ಟಂತ ಬೆಳೆಯಿಂದ. ಹಾಗಾಗಿ ನಾವು ಯಾವತ್ತೂ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇವತ್ತಿನ ನಾನು ಅಂದ್ರೆ ಅರ್ಥ ಮಾಡಿಸ್ಲಿಕ್ಕೆ ಬಂದಿರುವಂತ ಒಂದು ವಿಶೇಷ ಸಂಚಿಕೆ ಬಂದು ಋಷುಭಾಯ. ಋಷುಭಾಯ ತುಂಬಾ ಒಳ್ಳೆಯ ಆಯ, ಸಾಧುವಿನ ಒಂದು ಆಯ. ಈ ಋಷುಭಾಯಕ್ಕೆ ನಾವು ಎತ್ತನ್ನ ತೆಗೆದುಕೊಂಡಿದ್ದೀವಿ. ಯಾಕೆಂತಂದ್ರೆ ಎತ್ತು ಏನ್ ಮಾಡ್ತದೆ? ಬೆಳಿಗ್ಗೆ ನಮ್ಮ ಹೊಲಕ್ಕೆ ಹೋಗ್ತದೆ, ಜಮೀನಲ್ಲಿ ಉಳುಮೆ ಮಾಡ್ತದೆ, ಮತ್ತೆ ಸಂಜೆ ಬಂದು ಮನೆಯಲ್ಲಿ ಹುಲ್ಲನ್ನ ತಿಂದು ನೀರನ್ನ ಕುಡಿದು ಅಥವಾ ಮಲಕೊಳ್ತದೆ, ರೆಸ್ಟ್ ಮಾಡ್ತದೆ. ಹಾಗೇನೆ ಈ ಋಷುಭಾಯದಲ್ಲಿ ಮನೆಯನ್ನು ಕಟ್ಟಿದವರ ಒಂದು ಜೀವನ ಶೈಲಿ ಹೇಗಿರ್ತದೆ ಅಂತಂದ್ರೆ ನೋಡಿ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಮನೆಗೆ ಬಂದು ರೆಸ್ಟ್ ತಗೊಳ್ತಾರೆ, ಆರಾಮಾಗಿರ್ತಾರೆ, ಯಾವುದು ಟೆನ್ಷನ್ ಇಲ್ಲ. ಅವ್ರಿಗೆ ಒಳ್ಳೆ ತಿಂಗಳ ಸಂಬಳ ಬರ್ತಾ ಇರ್ತದೆ, ಅಥವಾ ಒಂದು ಪ್ಯಾಕೇಜಲ್ಲಿ ಸಂಬಳ ಬರ್ತಾ ಇರ್ತದೆ, ನೆಮ್ಮದಿಯಾಗಿರ್ತಾರೆ. ಆದ್ರೆ ಕೆಲವೊಂದು ಟೈಮಲ್ಲಿ ಅವ್ರಿಗೂ ನೆಮ್ಮದಿ ಇರೋದಿಲ್ಲ. ಯಾಕಿರ್ಬೋದು ಅಂತ ಆಯದಲ್ಲಿ ಮನೆ ಕಟ್ಟಿದಾಗ ನಿಮ್ಗೆ ಏನ್ ದೊರಿಬೇಕು ಅದು ದೊರಕುತ್ತದೆ. ಅದನ್ನ ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ. ಯಾಕೆಂದ್ರೆ ಭಗವಂತ ನಮ್ಗೆಲ್ಲ ಕೊಡ್ತಾನೆ ವಿನಃ ಅವ್ನು ಯಾವತ್ತೂ ಕಿತ್ಕೊಳ್ಳಲ್ಲ. ಯಾಕೆಂದ್ರೆ ನಮ್ಮಿಂದ ಯಾರೂ ಸಹ ಕಿತ್ಕೊಳ್ಳೋಂಥ ಕೆಲಸಕ್ಕೆ ನಾವು ಮಾಡಿರೋ ಎಡವಟ್ಟಿಂದ ಆಗ್ಬೋದ ವಿನಃ ಯಾರು ನಮ್ಮನ್ನು ಕಿತ್ಕೊಳ್ಳೋಕೆ ಬರಲ್ಲ. ಇರ್ಲಿ, ಅದು ಮುಂದಿನ ಸಂಚಿಕೆಯಲ್ಲಿ. ಇವತ್ತು ನಾನು ತಿಳಿಸ್ಕೊಡ್ತೀನಿ ನೋಡಿ. ಇದು ನಿಮ್ಮದೊಂದು ನಿವೇಶನ ಇದೆ ಅಂತ ಇಟ್ಕೊಳ್ಳಿಯಪ್ಪ. ಇದು ಪೂರ್ವದ ನಿವೇಶನಕ್ಕೆ. ಆದಷ್ಟು ನೀವು ಏನ್ ಮಾಡ್ಬೇಕು? ಋಷುಭಾಯ ಯಾವ್ದಕ್ಕೆ ಬರ್ತದೆ? ಪೂರ್ವದ ಒಂದು ಇದಕ್ಕೆ, ನಿಮ್ಮ ಒಂದು ನಿವೇಶನಕ್ಕೆ ರಸ್ತೆ ಇದ್ದಂತ ಇಂಥ ಒಂದು ದಿಕ್ಕಿನ ನಿವೇಶನಕ್ಕೆ ಋಷುಭಾಯ ತುಂಬಾ ಒಳ್ಳೆಯದು. ನಿಮ್ಮ ಮನೆ ನಿವೇಶನ ಕಾಂಪೌಂಡ್ ಹಾಕೊಂಡಿದ್ರಿ, ಈ ಒಂದು ಇದರಲ್ಲಿ ಸೈಟ್ ತಗೊಂಡಿದ್ರಿ, ಅಥವಾ ನೀವು ಪೂರ್ವದಲ್ಲಿ ಹೆಚ್ಚು ಜಾಗವನ್ನು ಬಿಟ್ಕೊಂಡಿದ್ದೀರಿ ಅಂತ ಬಿಟ್ಕೊಂಡು ಮೆಟ್ಲು ಕಟ್ಕೊಂಡ್ರಿ, ಅದೆಲ್ಲ ಆಯ್ತು. ಯಾವ ಆಯ ಬರಬೇಕು? ಋಷುಭಾಯ ಸಾಧಾರಣವಂತ ಆಯ ಆದ್ರೂ ಅದರಲ್ಲಿ ಶಕ್ತಿ ಜಾಸ್ತಿ ಇದೆ. ಋಷುಭಾಯಕ್ಕೆ ಗ್ರಹಾಧಿಪತಿ ಗ್ರಹ ಬಂದು ಶನಿ. ನೆನ್ಪಿಟ್ಕೊಳ್ಬೇಕು, ಗ್ರಹಾಧಿಪತಿ ಬಂದು ಶನಿ ಗ್ರಹಾಧಿಪತಿ ಆಗಿರೋದ್ರಿಂದ ಈ ಆಯದಲ್ಲಿ ಮನೆ ಕಟ್ಟುವಂತವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿ. ಯಾಕೆಂದ್ರೆ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ ಶನಿ. ಯಾಕೆಂದ್ರೆ ಶನಿಗೆ ಕೊಟ್ಟಿದ್ದನ್ನ ಮತ್ತೆ ಪಡ್ಕೊಳಕ್ ಆಗಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಹಾಗಿದ್ದಾಗ ನಾವು ಈ ಆಯಕ್ಕೆ ಗ್ರಹಾಧಿಪತಿ ಬಂದು ಶನಿ, ಪ್ರವೇಶ ದ್ವಾರ ಎಲ್ಲಿರ್ಬೇಕು? ಸಾಮಾನ್ಯವಾಗಿ ನಿಮಗೆ ಉಚ್ಚ ಸ್ಥಾನವಾದಂತ ಪೂರ್ವದಲ್ಲಿರ್ಬೇಕು. ಪೂರ್ವದಲ್ಲಿ ನಿಮಗೆ ಪ್ರವೇಶ ದ್ವಾರ ಇದೆ ಅಂತ ಅಂದಾಗ, ಪ್ರವೇಶ ದ್ವಾರ ಪೂರ್ವದಲ್ಲಿದೆ, ಒಂದು ಗೇಟ್ ಪೂರ್ವದಲ್ಲಿದೆ. ಆದ್ರೆ ಇದು ಗಂಡು ಸಂತಾನದ ಮೇಲೆ, ಗಂಡು ಮಕ್ಕಳ ಮೇಲೆ, ಮುಖ್ಯಸ್ಥನ ಮೇಲೆ ಒಂದು ಪ್ರಭಾವವನ್ನ, ಹೆಸರನ್ನು ತಂದು ಕೊಡುತ್ತೆ. ಹಾಗೆ ಮನೆಯಲ್ಲಿ ಎಲ್ಲ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಈ ಋಷುಭಾಯದಲ್ಲಿ ಮನೆಯನ್ನು ಕಟ್ಟಿದವರು ಇಲ್ಲಿ ಸ್ವಲ್ಪ ನಿಮ್ಗೆ ಜಾಗವನ್ನ ಜಾಸ್ತಿ. ಯಾಕೆ ನಾನು ಹಿಂಗೆ ಬರ್ದು ಅಳಿಸಿ ತೋರಿಸ್ತಾ ಇದ್ದೀನಿ ಅಂದ್ರೆ ಕೆಲವರು 8 ಕಟ್ಟಿಬಿಡ್ತಾರೆ.
ಈಗ ಪಕ್ಕಕ್ಕೆ ಬೇರೆಯವ್ರ ನಿವೇಶನ ಇದೆ ಅಂತ ಇಟ್ಕೊಳ್ಳಿ, ಕಾಣ್ತಾ ಇದೆಯಲ್ವಾ, ಈ ಪಕ್ಕದಲ್ಲಿ ಬೇರೆಯವ್ರ ನಿವೇಶನ ಇದೆ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ಬೇಕು ನೀವು, ಉತ್ತರದಲ್ಲಿ ಸ್ವಲ್ಪ ಜಾಗವನ್ನು ಒಂದು 3 ಅಡಿನಾರು ಜಾಗ ಬಿಟ್ಕೊಳ್ಬೇಕು. ಆಗ ನಿಮಗೆ ಆಯ ಚೆನ್ನಾಗಿ ಬರ್ತದೆ, ಮತ್ತೆ ವಾಸ್ತು ಬರ್ತದೆ. ನೋಡಿ, ಪೂರ್ವದಲ್ಲಿ ಬಿಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಪೂರ್ವದಲ್ಲಿ ಒಂದು ಪ್ರವೇಶ ದ್ವಾರ ಇಟ್ಕೊಂಡ್ರಿ. ಹಾಗೆ ಈ ಪೂರ್ವದ ಒಂದು ಪ್ರವೇಶ ದ್ವಾರ ಆಯ್ತು, ಇಲ್ಲೊಂದು ನೀವು ದೇವ್ರ ಮನೆಯನ್ನ ಮಾಡ್ಕೊಂಡ್ರಿ. ನಿನಗೆ ಇಲ್ಲೊಂದು ಉತ್ತರದಲ್ಲಿ ಒಂದು ಕಾಣ್ತಾ ಇದೆಯಲ್ಲ, ಉತ್ತರದಲ್ಲಿ ಒಂದು ಪ್ರವೇಶ ದ್ವಾರ ಇರ್ಲಿ. ಮಾನ್ಯ ಬಂಧುಗಳೇ, ಯಾಕೆಂದ್ರೆ ನೀವು ಕಳ್ಕೊಳ್ಳೋದೇನು ಇಲ್ಲ, ಪಡ್ಕೊಳ್ತೀರಿ. ಯಾಕೆಂತಂದ್ರೆ ಇದು ಹಣ, ನೆಮ್ಮದಿ, ಶಾಂತಿ, ಮನೆಯಲ್ಲಿ ಪತಿ ಪತ್ನಿಯರು ಚೆನ್ನಾಗಿ. ಯಾಕೆಂದ್ರೆ ಮನೆಯ ಮುಖ್ಯಸ್ಥೆ ಸಹ ನಮ್ಮ ಒಂದು ಲೆವೆಲ್ಗೆ ಶ್ರಮ ಪಡ್ತಾ ಇರ್ತಾರೆ. ಅಂದ್ರೆ ಮಕ್ಕಳು ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ನಾವು ಬಂದಾಗ ನಮಗೆಲ್ಲ ಊಟ ತಿಂಡಿಯನ್ನು ಮಾಡಿ ಹಾಕೋದು, ಅಥವಾ ನಮ್ಮ ಬಟ್ಟೆ ಬರಿಗಳನ್ನು ತೋರಿಸ್ಕೊಡೋದು, ಅಥವಾ ಮನೆಯಲ್ಲಿ ನಾವು ಹೇಗೆ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀವೋ ಇವರು ಮನೆ ಜವಾಬ್ದಾರಿ ತಗೊಂಡಿರ್ತಾರೆ. ಹಾಗಾಗಿ ಮನೆ ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕು. ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಒತ್ತಡಗಳನ್ನ ಹಾಕಬಾರ್ದು. ನಾವು ಹೊರಗಡೆ ಒತ್ತಡವನ್ನ ತೆಗೆದುಕೊಂಡು ಬಂದು ಮನೆಗೆ ಬಂದಾಗ ಅವರು ಖುಷಿಯಾಗಿದ್ದಾಗ ನಮಗೆ ಆ ಹೊರಗಿನ ಒತ್ತಡ ಯಾವುದೂ ನಮಗೆ ಲೆಕ್ಕಕ್ಕೆ ಅನ್ಸೋದಿಲ್ಲ. ಇದು ಸರಿನೋ ತಪ್ಪು ನೀವೇ ನಿರ್ಧಾರ ಮಾಡಿ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಪೂರ್ವದ ನಿವೇಶನ ಋಷಭಾಯದಲ್ಲಾಯ್ತು, ಗ್ರಹಾಧಿಪತಿ ಬಂದು ಶನಿ ಒಳ್ಳೆಯ ಫಲವನ್ನು ಕೊಡೋದು. ಯಾಕೆಂದ್ರೆ ಶನಿ ಎಲ್ಲದನ್ನು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಶನಿಗೆ ದೇಹವೆಲ್ಲ ಕಣ್ಣು. ಶನೇಶ್ವರ ಸಾಮಾನ್ಯದವರಲ್ಲ. ಅವ್ರೇನಾದ್ರೂ ಆಶೀರ್ವಾದ, ಅವ್ರ ಒಂದು ಕೃಪಾಶೀರ್ವಾದ ನಮಗೆ ಸಿಕ್ತು ಅಂತಂದ್ರೆ ಶನಿಯ ಮೈ ಬಲ್ಲವರೇ ಬಲ್ಲ. ಯಾಕೆಂದ್ರೆ ನಾವು ನರಮಾನವರು ಅವ್ರ ಮುಂದೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಆದ್ರೆ ಅವ್ರ ಆಶೀರ್ವಾದ ಇತ್ತು ಅಂದ್ರೆ ಸಕಲ ಸಂಪತ್ತು, ಐಶ್ವರ್ಯ, ಧನಧಾನ್ಯ, ಸಂತಾನ, ಸಮೃದ್ಧಿ ಎಲ್ಲದನ್ನು ದಾರಿ ಎರೀತಾರೆ. ಇದನ್ನ ನೀವು ಗಣನೆ ತೆಗೆದುಕೊಂಡು ನೋಡಿ ಕೊಡಿ. ಯಾಕೆಂತಂದ್ರೆ ಈ ಮನೆಯಲ್ಲಿ ವಾಸ ಮಾಡುವಂತ ಹೆಣ್ಮಕ್ಳು ಸಂತೋಷವಾಗಿರ್ತಾರೆ, ಸೌಂದರ್ಯತೆಯರಾಗಿರ್ತಾರೆ. ನಮ್ಮ ಮನೆಗೆ ಬರುವಂತ ಸೊಸೆ ಸುಖವಾಗಿ ಸಂತೋಷವಾಗಿ ನಮ್ಮ ವಂಶವನ್ನು ಬೆಳೆಸ್ತಾರೆ. ಯಾಕೆಂದ್ರೆ ನಮ್ಮ ಮನೆಯನ್ನು ದೀಪ ಬೆಳಗ್ಬೇಕಲ್ಲ, ನಮ್ಮ ವಂಶವನ್ನು ಬೆಳಿಬೇಕಲ್ಲ. ಹಾಗಿದ್ದಾಗ ಬರುವಂತ ಸೊಸೆ ಒಳ್ಳೆಯವರಾಗಿರ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣಿದೆ ಅಂದ್ರೆ ಇನ್ನೊಬ್ರ ಮನೆಗೆ ಹೋಗಿ ಅವ್ರ ಮನೆಯ ವಂಶಾಭಿವೃದ್ಧಿ ಆಗುತ್ತೆ. ಹಾಗಿದ್ದಾಗ ಪೂರ್ವಕ್ಕೆ ಒಂದು ಪ್ರವೇಶ ದ್ವಾರ, ಹಾಗೆ ಉತ್ತರಕ್ಕೆ ಒಂದು ಪ್ರವೇಶ ದ್ವಾರ. ಒಂದು ವೇಳೆ ನಿಮಗೆ ಇದು ಕೊಡೋದು ತುಂಬಾ, ಯಾಕೆಂದ್ರೆ ಇದು ಹಣವನ್ನ, ನೆಮ್ಮದಿಯನ್ನ, ಶಾಂತಿಯನ್ನ, ಸೌಂದರ್ಯವನ್ನ, ನಿಮಗೆ ಆಸ್ತಿಯನ್ನು ಗಳಿಸ್ಲಿಕ್ಕೆ ಈ ಬಾಗಿಲು ನಿಮಗೆ ಒಂದು ಹೆಚ್ಚು ಸಹ ಧನಧಾನ್ಯವನ್ನ ಪ್ರಾಪ್ತಿ ಮಾಡುತ್ತೆ. ಈ ಪೂರ್ವದ ಒಂದು ಪ್ರವೇಶ ದ್ವಾರ ನಿಮಗೆ ಹೆಸರನ್ನ, ನಿಮ್ಮ ನೇಮು ಫೇಮನ್ನು ತಂದು ಕೊಡ್ತದೆ. ಗಂಡು ಸಂತಾನ ಪ್ರಾಪ್ತಿಯಾಗುತ್ತೆ. ಈ ದಿಕ್ಕು ಹೆಣ್ಣು ಸಂತಾನ ಪ್ರಾಪ್ತಿಯಾದ್ರೆ ಈ ದಿಕ್ಕು ಗಂಡು ಸಂತಾನವನ್ನು ಪ್ರಾಪ್ತಿ ಮಾಡುತ್ತೆ. ಇದನ್ನ ವಳಾಯದಲ್ಲಿ ತೆಗೆದುಕೊಂಡು ಋಷಭಾಯದಲ್ಲಿ ಕಟ್ಟಿ. ಯಾಕೆಂತಂದ್ರೆ ಋಷಭಾಯ ತುಂಬಾ ಒಳ್ಳೆಯದು. ಆ ಮನೆಯ ಮುಖ್ಯಸ್ಥನಿಗೆ ಹೆಸರನ್ನು ತಂದು ಕೊಡ್ತದೆ. ಧನಧಾನ್ಯ ಸಂಪತ್ತಿನಲ್ಲಿ ಪ್ರಾಪ್ತಿಯಾಗುತ್ತೆ. ಆಯಾ ಕ್ಷೇತ್ರದಲ್ಲಿ ಅವರಿಗೆ ಉತ್ತಮ ಹೆಸರನ್ನ ತಂದು ಕೊಡ್ತದೆ. ಯಾಕೆಂತಂದ್ರೆ ನಾನು ನಮ್ಮ ಮನೆಯನ್ನು ಬಿಟ್ಟು ಬರಬೇಕಾದ್ರೆ, ನನಗೆ ಆಗ 19 ವಯಸ್ಸಿತ್ತು ಅಂತ ಇಟ್ಕೊಳ್ಳಿ. ಆಗ ನಾನು SLC ಮುಗಿಸಿ ಮನೆ ಬಿಟ್ಟು ಬಂದಿದ್ದು. ಆ ಟೈಮ್ನಲ್ಲಿ ನನ್ನ ಮಾವನವರು ನಮಗೆ ಒಂದು 11-23 ಒಂದು ಋಷಭಾಯ ಅಂತ ಮಾಡಿಕೊಟ್ಟಿದ್ರು ಅಂತ. 11-23 ಆಯ ಅಂತ ನನಗೆ ಅವತ್ತು ನನ್ಗೆ ನೆನಪಿದ್ದು ಏನು ಅಂತ ತಿಳ್ಕೊಳ್ಬೇಕು ಅಂತ ಇತ್ತು. ಬಟ್ ಅಷ್ಟು ನನಗೆ ಚಿಕ್ಕ ವಯಸ್ಸು ಗೊತ್ತಾಗ್ತಿರ್ಲಿಲ್ಲ. ಹಾಗಿದ್ದಾಗ ಆ ಮನೆಗೆ ನಾವು ಹೋದ್ವಿ ಬಂಧುಗಳೇ. ನನಗೆ ಮಾರ್ಗವನ್ನು ಇತ್ತು. ಯಾಕೆಂದ್ರೆ ಆ ಮನೆಯಲ್ಲಿ ನೋಡಿ, ಆ ಮನೆ ಬಂದು ಪೂರ್ವದ ಒಂದು ಡೋರ್ ಇತ್ತು, ಉತ್ತರದ ನೋಟ ಸಿಕ್ಕಾಬಟ್ಟೆ ಇತ್ತು. ನನ್ನ ಮನೆಯ ಈಶಾನ್ಯದಲ್ಲಿ ಒಂದು ಬೋರ್ ಇತ್ತು. ಆದ್ರೆ ದುರಾದೃಷ್ಟ ಅಂದ್ರೆ ನಮ್ಮ ಮನೆಯ ಪಶ್ಚಿಮದಲ್ಲಿ, ಇದು ಪಶ್ಚಿಮ ಅಂತ ಇಟ್ಕೊಳ್ಳೋಣ, ಪಶ್ಚಿಮದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಇದ್ದಿದ್ರಿಂದ ನಮ್ಮ ಜೀವನದಲ್ಲಿ ನನ್ನ ತಂದೆಯವರು ಮನೆಯನ್ನು ಸೇರ್ಲಿಲ್ಲ. ನಾನು ಸಹ ಮನೆ ಬಿಟ್ಟು ಬಂದೆ, ದುಡ್ದೆ. ಬಟ್ ದುಡ್ದಿದ್ನೆಲ್ಲ ಕಳ್ಕೊಂಡೆ. ಸಾಂಸಾರಿಕ ಜೀವನದಲ್ಲಿ ನಾನು ಫೇಲ್ ಆದೆ. ಆರ್ಥಿಕವಾಗಿ ನಾನೆಲ್ಲ ಕಳ್ಕೊಂಡು ಜೀರೋ ಆದೆ. ಆರೋಗ್ಯ ಕೈ ಕೊಡ್ತು. ಆ ಮನೆ ಹೇಗೆ ಅದು ಬಿದೋಯ್ತೋ ಹಾಗೆ. ಯಾಕೆಂದ್ರೆ ಅಲ್ಲಿ ಲೋಪದೋಷ ಇದರಿಂದ ನಮ್ಮನ್ನ ಕಳ್ಕೊಳ್ಬೇಕಾದ ಸ್ಥಿತಿಗೆ ತರುತ್ತೆ. ಹಾಗಾಗಿ ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಪಶ್ಚಿಮದಲ್ಲಿ ಬಾವಿ ಇದ್ರೆ ಕಾಂಪೌಂಡ್ ಹಾಕಿ ತಪ್ಪಿಲ್ಲ, ಅದು ನಿಮ್ದಲ್ಲ, ಯಾರ್ದೋ ಬಾವಿ ನಿಮ್ಮನ್ನ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಯಾಕೆಂದ್ರೆ ನಮಗೆ ಜಾಗ ಏನಿತ್ತಲ್ಲ, ಅದು ನಮ್ಮ ಜಾಗದವ್ರದ್ದು. ನಾನು ಗಮನ, ಇವತ್ತು ಆಸ್ತಿ ಇದೆ ಅವ್ರಿಗೆ, ಬಟ್ ಅವ್ರ ಏಳಿಗೆ ಆಗಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಅವ್ರ ಲೈಫಲ್ಲೂ ತುಂಬಾ ಇದಾಗೋಯ್ತು. ಅದು ಬೇಡ. ಈಗ ನನ್ನ ಆಸೆ ಇದೆ, ಆ ಜಾಗದ ನಾನೊಂದು ಮನೆಯನ್ನು ಕಟ್ಟಿ ಮತ್ತೆ ಆ ಅಭಿವೃದ್ಧಿಯನ್ನು ಮಾಡ್ತೀನಿ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಪಶ್ಚಿಮದಲ್ಲಿ ಬಾವಿ ಇದ್ರೆ ದಯಮಾಡಿ ಕಾಂಪೌಂಡ್ ಹಾಕೊಳ್ಳಿ. ಆ ಕಾಂಪೌಂಡೇ ನಿಮ್ಮ ರಕ್ಷಾ ಕವಚ. ಅದು ಬಿಟ್ರೆ ನಿಮಗೆ ದೇವರು ಕಾಪಾಡ್ತಾನೆ, ನೋ 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 ನೋ. ವಾಸ್ತುಬಲ ರಾಂಗ್ ಇದ್ದಾಗ ನಿಮ್ಮನ್ನು ಯಾವ ದೇವರು ಕಾಪಾಡಲ್ಲ.
ದುರ್ಬಲರಿಗೆ ದೇವರು ಘಾತಕನಾಗ್ತಾನೆ. ನೆನ್ಪಿಟ್ಕೊಳ್ಳಿ, ಯಾರಿಗೆ? ದುರ್ಬಲರಿಗೆ ದೇವರು ಘಾತಕನಾಗ. ಯಾಕೆ? ನಾನು ದುರ್ಬಲನಾಗಿದ್ದೀನಿ, ನನಗೆ ಯಾರು ಕೈ ಹಿಡಿಯಲ್ಲ. ಆದ್ರೆ ನಾನು ಶಕ್ತಿವಂತನಾಗಬೇಕು ಅಂದ್ರೆ ನಾನು ವಾಸ ಮಾಡುವಂತ ಮನೆ, ನನ್ನ ಮನಸ್ಸು, ಹಾಗೆ ನಾನು ಯೋಚನೆ, ಸಮಾಜಕ್ಕೆ, ಪಂಚಭೂತಗಳಿಗೆ ಇಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತೀನಿ, ಅದರ ಮೇಲೆ ನಮಗೆ ಫಲಪ್ರಾಪ್ತಿಯಾಗುತ್ತೆ. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಹಾಗಿದ್ದಾಗ ಅದು ನನ್ನ ಜೀವನದ ಕತೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾರೋ ಆ ಥರ ಅನುಭವಿಸ್ತಾ ಇರ್ತೀರಿ, ದಯಮಾಡಿ ಈ ಆಯದಲ್ಲಿ ಮನೆ ಕಟ್ಟಿ, ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ವ್ಯವಸಾಯದಾರರು, ರೈತರುಗಳು ಕಟ್ಕೊಂಡು, ಯಾಕಂದ್ರೆ ರೈತರು ಪ್ರತಿನಿತ್ಯ ಬೆಳಿಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು. ಅವ್ರಿಗೆ ನೋಡಿ, ಈ ಆಯದಲ್ಲಿ ಮನೆ ಕಟ್ಟಿದಾಗ ಅವ್ರಿಗೆಲ್ಲ ಹಣಕಾಸಿನ ನಷ್ಟ ಆಗಲ್ಲ. ಆಸ್ತಿ ಗಳಿಸ್ತಾರೆ, ಇನ್ನೂ ಆಸ್ತಿ ಗಳಿಸ್ತಾರೆ. ಇವತ್ತು ಸ್ವಲ್ಪನೇ ಆಸ್ತಿ ಇರ್ಬೋದು, ಅವರ ವಾಸ ಮಾಡುವಂತ ಮನೆ ಏನಾದ್ರು ಋಷಿಭಾಯದಲ್ಲಿ ಇತ್ತು ಅಂದ್ರೆ ಅವರು ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಿನ ಆಸ್ತಿ ಗಳಿಸಿ ಮಕ್ಕಳಿಗೆ ಒಂದು ಮಾರ್ಗವನ್ನು ಹೇಳಿಕೊಡ್ತಾರೆ. ಹಾಗಂತ ಹೇಳ್ತಾ, ಹಾಗೆ ನಿಮ್ಮ ಈ ಮತ್ತೆ ಆಯ ಮಾಡಿದ್ರಿ, ಬಳಸುವ ನೀರು ಇಂಪಾರ್ಟೆಂಟ್. ಪೂರ್ವದ ನಿವೇಶನ ಆಯ್ತು, ಆಯವನ್ನು ಮಾಡಿದ್ರಿ, ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಈಚೆಗೆ ಆಚೆ ಹೋಗ್ಬೇಕು. ಹಾಗೆ ಸೆಪ್ಟಿಕ್ ಟ್ಯಾಂಕ್ ಇದೆ ಪಕ್ಕದಲ್ಲಿ, ಆಚೆ ಹೋಗ್ಬೇಕು. ಇದು ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಏನಾದ್ರು ನಿಮಗೆ ಇತ್ತು ಅಂದ್ರೆ ರಸ್ತೆಯಲ್ಲಿ, ಸಾರಿ ಇದು ನಾನು ಇಲ್ಲಿ ಬರೆದ್ಬಿಟ್ಟೆ, ಕ್ಷಮಿಸಿ. ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಇಲ್ಲಿ ಆಚೆಗೆ ಹೋಗಿ, ಇದು ಮೋರಿ, ಇಲ್ಲಿ ಮೋರಿ ಇರ್ಬೋದು, ರಸ್ತೆ ಇರ್ಬೋದು, ಇಲ್ಲೊಂದು ಮೋರಿ ಹೋಗುತ್ತೆ, ಇಲ್ಲಿ ಆಚೆ ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಸೆಪ್ಟಿಕ್ ಟ್ಯಾಂಕ್ ಅಂದ್ರೆ ನಿಮ್ಮಲ್ಲಿ ಟಾಯ್ಲೆಟ್ ಏನಾದ್ರು ಇದ್ರೆ ಇಲ್ಲೊಂದು ಸೆಪ್ಟಿಕ್ ಟ್ಯಾಂಕ್ ರೋಡಲ್ಲಿ ಎಲ್ಲ ಇರ್ತದೆ, ಅಲ್ಲಿ ಕೊಡಿ. ಮನೆ ಸುತ್ತ ಕಾಂಪೌಂಡ್ ಹಾಕೊಳ್ಳಿ. ಕಾಂಪೌಂಡೇ ನಮ್ಮ ರಕ್ಷಣಾ ಕವಚ. ಕಾಂಪೌಂಡ್ ಇಲ್ಲದೆ ಮನೆ ಸ್ವಲ್ಪ ಚಿಕ್ಕದಾದ್ರೂ ತೊಂದರೆ ಇಲ್ಲ, ಯಾರು ನಿಮ್ಮನ್ನು ಬಂದು ಕೇಳಲ್ಲ. ಯಾಕಪ್ಪ ಮನೆ ಕೇಳಿದವ್ರು ಯಾರು ನಮಗೆ ಕೊಡಲ್ಲ. ಅಲ್ಲಿ ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಬರ್ಲಿ, ನಾವೇ ಅನುಭವಿಸ್ಬೇಕು. ಹಾಗಿದ್ದಾಗ ಇದೊಂದು ಮಾಡ್ಕೊಳ್ಳಿ. ನಂತರ ಸುತ್ತ ಕಾಂಪೌಂಡ್ ಇಟ್ಕೊಳ್ಳಿ. ಏನಾದ್ರೂ ನಿಮಗೆ ಇಲ್ಲಿ ನಿಮ್ದು ಕಿಚನ್ ಬಂತು, ಅವಕಾಶ ಇದ್ರೆ ಈ ಕಡೆ ಒಂದು ಡೋರ್ ಇಟ್ಕೊಳ್ಬಹುದು, ಪ್ಯಾಸೇಜ್ ಇಟ್ಕೊಂಡು. ಆದ್ರೆ ಯಾವುದೇ ಕಾರಣಕ್ಕೂ ಕಟ್ ಆಗಂಗಿಲ್ಲ. ನೆನಪಿಟ್ಕೊಳ್ಳಿ, ನಿಮ್ಮ ನಿವೇಶನ ಆಗ್ಲಿ ಅಥವಾ ನಿಮ್ಮ ಮನೆ ಭಾಗ ಆಗ್ಲಿ ಕಟ್ ಮಾಡ್ಕೊಳ್ಬೇಡಿ. ಉಚ್ಚ ಸ್ಥಾನ, ಆಗ್ನೇಯದಲ್ಲಿ ಮೆಟ್ಲು ಬರ್ಲಿ, ಆಗ್ನೇಯದಕ್ಕೆ ಮೆಟ್ಲು ಬಂದ್ರೆ ಅದು ಉಚ್ಚ ಸ್ಥಾನ ಆಯ್ತು. ಅದೇ ನೀವು ಈಶಾನ್ಯದಲ್ಲಿ ಮೆಟ್ಲು ಕೊಟ್ರೆ ಅದು ನೀಚ ಸ್ಥಾನ ಆಗೋಯ್ತು, ಈಶಾನ್ಯ ನೀಚವಾಗ್ಬಿಡ್ತದೆ. ಹಾಗಿದ್ದಾಗ ಯಾವುದೇ ಕಾರಣಕ್ಕೂ ಯಾವ ದಿಕ್ಕನ್ನು ಕಟ್ ಮಾಡಬೇಡಿ, ಬೆಳೆಸ್ಕೊಳ್ಬೇಡಿ. ಒಂದ್ ವೇಳೆ ಬೆಳೆಸ್ಕೊಳ್ಬೇಕು ಅಂತ ಅಂದಾಗ ಇಲ್ಲೇನಾದ್ರು ಸಜ್ಜೆ ಬೆಳೆಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದನ್ನ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಅದನ್ನ ಹೇಳ್ಕೊಡ್ತೀನಿ ನಾನು. ಮನೆಯನ್ನು ಕಟ್ಟಬೇಕಾದ್ರೆ ಪ್ಲಾನ್ ತಂದ್ರೆ, ನಿಮ್ಮ ನಿವೇಶನದ ಒಂದು ಚಿತ್ರಣವನ್ನು ತಂದ್ರೆ ಎಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನಮ್ಗೆ ಗೊತ್ತಿರೋ ವಿದ್ಯೆನ ನಾವು ಪರಿಪೂರ್ಣ ಹೇಳಿದಾಗ್ಲೇ ಅದು ಧರ್ಮ. ಹಾಗಿದ್ದಾಗ ನಮಗೆ ಯಾವುದೇ ಕಾರಣಕ್ಕೆ ಇದನ್ನ ನಾನು ಒತ್ತಿ ಹೇಳ್ತೀನಿ, ಗ್ರಹಾಧಿಪತಿ ಶನಿ. ಹಾಗಿದ್ದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಎಚ್ಚರಿಕೆಯಿಂದ ಮನೆಯನ್ನು ಕಟ್ಟಿ. ಆಯವನ್ನು ತೆಗಿಬೇಕಾದ್ರೆ ಕೊನೆ ಪಕ್ಷ ಆ ಮನೆಗೆ ಆಯ ಅಂದ್ರೆ ಕ್ಷೇತ್ರಫಲ, ಆ ನಿವೇಶನ ಒಂದು ಕ್ಷೇತ್ರಫಲ. ಆ ಮನೆಗೆ ಧನ ಸಂಖ್ಯೆ ಅಧಿಕವಾಗಿರ್ಬೇಕು, ಋಣ ಸಂಖ್ಯೆ ಕಡಿಮೆ ಇರಬೇಕು. ಆ ಮನೆಗೆ ಉತ್ತಮವಾದಂತ ಆಯ ಬಂದಿರಬೇಕು. ಉತ್ತಮ ಆಯ ಬಂದು 4 ಉತ್ತಮ ಆಯ, 4 ಮಧ್ಯಮ ಆಯ ಉತ್ತಮವಾದಂತ ಆಯ ಬಂದಿರಬೇಕು. ಆ ಮನೆಗೆ ಒಬ್ಬ ದಿಕ್ಪಾಲಕರು ಬಂದಿರ್ತಾರೆ. ಆ ಮನೆಗೆ ಒಳ್ಳೆ ಆಯುಷ್ಯ ಬಂದಿರ್ತದೆ. 60ರ ಮೇಲೆ ಹೋಗ್ಬೇಕು ಯಾವತ್ತೂ ಆಯುಷ್ಯ. ಆ ಮನೆ ಮುಖ್ಯಸ್ಥನಿಗೂ ಆಯುಷ್ಯು, ಮುಖ್ಯಸ್ಥಿಗೂ ಆಯುಷ್ಯು, ಆ ಮನೆಗೂ ಆಯುಷ್ಯು, ಮುಂದೆ ನಿಮ್ಮ ಪರಿವಾರ ವಂಶಾಭಿವೃದ್ಧಿಗೂ ಆಯುಷ್ಯ ಪ್ರಾಪ್ತಿಯಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಮಧ್ಯಮ ಆಯದಲ್ಲಿ ಕಟ್ಟಿ ಮಕ್ಕಳುಗಳು ಹೇಳಿದ ಮಾತು ಕೇಳದೆ ದುಶ್ಚಟರ ದಾಸರಾಗಿ, ದುರಭ್ಯಾಸದ ದಾಸರಾಗಿ, ಯಾರೋ ಜೊತೆ ಸೇರ್ಕೊಂಡು ಏನೇನೋ ಅಪರಾಧಗಳನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಬಂಧು ಬಳಗಕ್ಕೆ ಅಪಮಾನವನ್ನ, ಕೆಟ್ಟ ಹೆಸರನ್ನ ತಂದಿರ್ತಾರೆ. ಹಂಗಂತ ಅವರು ಕೆಟ್ಟವರಲ್ಲ. ನಿಮ್ಮ ಈ ಒಂದು ತಪ್ಪು ಗತ ಜನ್ಮದ ಅವನು ಯಾವುದೋ ಒಂದು ಸೋಲಾಗಿ ನಿಮ್ಮ ಒಳಗಡೆ ಹುಟ್ಟಿ ನಾಳೆ ನಿಮ್ಮನ್ನ ಬೀದಿಯಲ್ಲಿ ನಿಲ್ಲಿಸೋ ಸಾಧ್ಯತೆ ಇರುತ್ತೆ. ಹಾಗಿದ್ದಾಗ ದಯಮಾಡಿ ಮಾನ್ಯ ಬಂಧುಗಳೇ, ನೀವು ಮನೆಯ ಆಯವನ್ನು ಕಳಿಬೇಕಾದ್ರೆ ಸೂಕ್ತವಾದಂತ ವಾಸ್ತು ತಜ್ಞರ ಸಲಹೆ ತೆಗೆದುಕೊಳ್ಳಿ. ಆತರ ಪಡಬೇಡಿ. ನೀವು ಮನೆಯ ವಿಚಾರದಲ್ಲಿ ಆತರನೇ ಪಡಬೇಡಿ ದಯಮಾಡಿ. ನನ್ನ ತುಂಬಾ ಜನ ನನಗೆ ಕಾಲ್ ಮಾಡ್ತಾರೆ, ಗುರುಗಳೇ ಹೇಗೆ ಮಾಡೋದು ಗುರುಗಳೇ ಅಂತ. ನಾನು ಆಗ ಹೇಳ್ತೀನಿ, ನೋಡಿ ಸ್ವಾಮಿ, ಮನೆ ಕಟ್ಟೋ ವಿಚಾರದಲ್ಲಿ ಆತರ ಬೇಡ, ಮದುವೆ ವಿಚಾರದಲ್ಲಿ ಆತರ ಬೇಡ, ಯಾರಿಗಾದ್ರೂ ನೀವು ಹಣಕಾಸಿನ ವ್ಯವಹಾರ ಮಾಡೋದು ಆತರ ಬೇಡ, ಬೇರೆ ಯಾರಿಗಾದ್ರೂ ಶ್ಯೂರಿಟಿ ಹಾಕಿ ನೀವು ಸಾಲ ಕೊಡಿಸೋ ಆತರ ಬೇಡ. ಒಂದು ದಿವಸದಲ್ಲಿ ಅವ್ರು ನಿಮ್ಗೆ ಶತ್ರುವಾಗ್ಬೋದು, ಬಟ್ ಅವ್ರು ನಿರಂತರ ಕೊನೆಯವರೆಗೂ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಅವರು ನಿಮ್ಗೆ ಪಾಲಿಗೆ ಶತ್ರುಗಳಾಗಿ ಉಳಿದ್ಬಿಡ್ತಾರೆ. ಅವರಿಂದ ನಿಮ್ಗೇನು ತೊಂದರೆ ಆದ್ರೆ. ಯಾಕೆಂದ್ರೆ ನೀವೇನಾದ್ರು ನಿಮ್ ಕೈಯಿಂದ ಹಣವನ್ನ ಕೊಟ್ಟಿದ್ದೀರಿ ಅಂದ್ರೆ ನಿಮಗೆ ದಟ್ಟ ದರಿದ್ರ ಕಾಡುತ್ತೆ. ಯಾಕೆಂದ್ರೆ ಎಕ್ಸಾಂಪಲ್ ನಾನೇ ಕೇಳಿದವ್ರಿಗೆಲ್ಲ ದುಡ್ಡು ಕೊಡ್ತಿದ್ದೆ, ಅಹಂಕಾರ ತಲೆ ತುಂಬಿತ್ತು. ಅದು ದುಡ್ಡು ಯಾವ್ದು ವಾಪಸ್ ಬರ್ಲಿಲ್ಲ.
ಅದು ಅಲ್ಲಿಗೆ ನಾನು ಅಂದ್ಕೊಂಡೆ ಗತ ಜನ್ಮದಲ್ಲಿ ಅವ್ರ ಋಣದಲ್ಲಿ ನಾನು ಇದ್ನೇನೋ, ಈ ಜನ್ಮದಲ್ಲಿ ನಂದು ಹೋಗಿದೆ, ಕೇಳಕ್ ಹೋಗಿಲ್ಲ. ಹಾಗಿದ್ದಾಗ ತುಂಬಾ ಜಾಗೃತಿ ವಹಿಸಿಯಪ್ಪ. ಯಾಕೆ ಹೇಳಿ, ನಿಮ್ಮ ಜೀವನ ನಿಮ್ಮ ಕೈನಲ್ಲಿದೆ. ನಿಮ್ಮನ್ನ ಯಾರನ್ನ ಯಾರೂ ಕಾಪಾಡಲ್ಲ. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳ್ಬೇಕು. ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಇವತ್ತಿನ ಪ್ರಪಂಚ, ಈ ಒಂದು ಪಂಚಭೂತಗಳಲ್ಲಿ ಭಗವಂತ ಮಾನವರಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಅಂದ್ರೆ ಮಾನವ ಜನ್ಮಕ್ಕೆ ಕಳಿಸಿದ್ದಾರೆ. ಇರುವವರೆಗೂ ನಮ್ಮ ದೇಹದ ಅಂಗಾಂಗಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮಿಂದ ಒಳ್ಳೇದಾದ್ರೆ ಸಹಾಯ ಮಾಡಿ ಜನಕ್ಕೆ. ನಿಮ್ಮಿಂದ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡೋಕ್ಕಂತೂ ಹೋಗ್ಬೇಡಿ. ಹಂಗಂತ ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ಸ್ಥಿತಿಗತಿಗಳು ನಿಮ್ಮನ್ನು ಹಾಗೆ ಮಾಡಿಸ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಶುಭಾಯದಲ್ಲಿ ನಾನು ಮನೆ ಕಟ್ಟಬೇಕು ಸರ್, ನಮ್ಗೆ ಆ ಥರ ಇದೆ ಅಂತ ಏನಾದ್ರು ನೀವು ಬಂದ್ರೆ, ಬರುವಾಗ ಪರಿವಾರದ ಸಮೇತ ಅಂದ್ರೆ ಗಂಡ ಹೆಂಡತಿ ಇಬ್ರು ಬಂದಾಗ ನಿಮ್ಮಿಬ್ರಿಗೂ ಅರ್ಥ ಮಾಡಿಸ್ಲಿಕ್ಕಾಗುತ್ತೆ. ಒಂಟಿ ಬಂದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಡಿಸಿಷನ್ ಮೇಕರ್ ಇಬ್ರು ಇರಬೇಕು. ಗಂಡ ಹೆಂಡತಿ ಇಬ್ರು ಸರಿಸಮಾನವಾದಂಥ ಬಾಳನ್ನ ನಡೆಸಬೇಕು. ಅಲ್ಲಿ ಏನೇ ಬಂದ್ರು ಇಬ್ರು ಅನುಭವಿಸ್ಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ಈ ಕಾರ್ಯಕ್ರಮವನ್ನು ನೋಡಿದಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಅದನ್ನ ಮರಿಬೇಡಿ. ಏನೇ ಇದ್ರೂ ಕಮೆಂಟ್ ಮಾಡಿ. ನನ್ನಿಂದ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಥವಾ ನನ್ನ ಮಾತಿನಲ್ಲಿ ಏನಾದ್ರು ನಿಮ್ಗೆ ಯಾರಿಗಾರು ನೋವಾಗಿದ್ರು ಸಹ ಕ್ಷಮಿಸಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ.